ನಮಸ್ಕಾರ. ಏನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರುವಂತಹ ಒಂದು ಪೋಸ್ಟ್ ಅಂತಂದರೆ, ಪಾವಗಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಾವು ಕಡಿತದ ಸ್ನೇಕ್ ಬೈಟ್ ಔಷಧಿ ಇಲ್ಲ ಅನ್ನುವಂಥದ್ದು ತುಂಬ ವೈರಲ್ ಆಗ್ತಾ ಇದೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ಯಾರಾಮೆಡಿಕಲ್ ಓದ್ತಾ ಇರುವಂತಹ ಶ್ರೇಯಸ್ 26ನೇ ತಾರೀಕು ಏನು ತನಗೆ ಹಾವು ಕಚ್ಚಿರುತ್ತೆ, ಆ ದಿನ ಸಂಜೆ 4 ಗಂಟೆಗೆ ಇಲ್ಲಿ ಬರ್ತಾರೆ. ಏನೆಲ್ಲ ಚಿಕಿತ್ಸೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ವೈದ್ಯರು ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಈಗ ಸರ್ಕಾರದ ಏನು ಗೈಡ್ಲೈನ್ ಪ್ರಕಾರ ಏನು ಎಸೆನ್ಷಿಯಲ್ ಡ್ರಗ್ಸ್ ಇರಬೇಕು, ಆ ಡ್ರಗ್ಸ್ ಎಲ್ಲ ನಮ್ಮಲ್ಲಿ ಸ್ಟಾಕ್ ಇದೆ. ಸರ್ ನಮಸ್ಕಾರ. ಪಾವಗಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ಹಾವು ಕಡಿತಕ್ಕೆ ಸಂಬಂಧಪಟ್ಟಂತೆ ಔಷಧಿಗಳ ಕೊರತೆ ಇದೆ ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಔಷಧಿ ಇದೆಯೋ ಅಥವಾ ಇಲ್ವೋ ಏನು ಅಂತೀರಿ? ಇದು ಸತ್ಯಕ್ಕೆ ದೂರವಾದ ಸಂಗತಿ. ನಮ್ಮ ಆಸ್ಪತ್ರೆಯಲ್ಲಿ ಹಾವು ಕಡಿತಕ್ಕೆ ಮತ್ತು ನಾಯಿ ಕಡಿತಕ್ಕೆ ಎಲ್ಲ ಇಂಜೆಕ್ಷನ್ನು ಯಥೇಚ್ಛವಾಗಿದೆ. ನಮ್ಮಲ್ಲೀಗ 65-70 ವಯಸ್ಸು ಇದು ASV ಹಾವು ಕಡಿತಕ್ಕೆ ಮತ್ತು ನಾಯಿ ಕಡಿತಕ್ಕೆಲ್ಲ ಇದೆ. ನಮ್ಮಲ್ಲಿ ಸಮರ್ಪಕವಾದ ಚಿಕಿತ್ಸೆ ಸಿಗದೆ ಆತ ಮೃತಪಟ್ಟಿದ್ದಾನೆ ಅಂತ ಹೇಳಿ ಒಂದಷ್ಟು ಆರೋಪಗಳು ಕೇಳಿ ಬಂದಿದ್ದಾವೆ. ಅವ್ರು ಯಾವತ್ತು ಬಂದರು, ಇಲ್ಲೇನೆಲ್ಲ ಚಿಕಿತ್ಸೆ ನೀಡಲಾಯಿತು ಅನ್ನೋದು? ಈಗ ದಿನಾಂಕ 26 ಮೇ ದಿನಾಂಕ ನಮ್ಮಲ್ಲಿ ಸಂಜೆ 4:04 ಆ ಪೇಷಂಟ್ ಬಂದಿದ್ದಾರೆ. ಅವ್ರನ್ನ ನಮ್ಮ ಆಸ್ಪತ್ರೆಯ ನುರಿತ ಶಸ್ತ್ರಚಿಕಿತ್ಸಕ ಡಾಕ್ಟರ್ ನವೀನ್ ನೋಡಿದ್ದಾರೆ. ಇದು ಏನು ಹೇಳ್ತಿದ್ದಾರೆ ಎಲ್ಲರೂ ಹಾವು ಕಡಿತದ್ದು. ನಮ್ಮಲ್ಲಿ ಅವತ್ತು 4:15 ಸುಮಾರಿಗೆ 22 ವರ್ಷದ ಶ್ರೇಯಸ್ ಎಂಬ ಹುಡುಗನನ್ನು ಹಾವು ಕಚ್ಚಿದೆ ಅಂತೇಳಿ ಹಿಸ್ಟ್ರೀಲಿ ಕರ್ಕೊಂಡು ಬಂದರು. ಅದಾಗಿ ಸುಮಾರು 45 ನಿಮಿಷದ ಹಿಂದೆ ಆಗಿದೆ ಅಂತೇಳಿ ಹಿಸ್ಟ್ರಿ ಕೊಟ್ಟರು ಅವರ ಕಡೆಯವರು. ಪೇಷಂಟ್ ಬಂದ ತಕ್ಷಣ ಪೇಷಂಟು ತುಂಬ ಡ್ರೌಸಿ ಆಗಿದ್ದರು. ವೈಟಲ್ಸ್ ಎಲ್ಲ ರೆಕಾರ್ಡ್ ಮಾಡಿದ್ರು, BP ರೆಕಾರ್ಡಬಲ್ ಇತ್ತು, ಮತ್ತು ಪಲ್ಸು ಸ್ಯಾಚುರೇಷನ್ ರೆಕಾರ್ಡ್ ಮಾಡಿಕೊಂಡ್ವಿ. ಮತ್ತು ಅದು ಏನು ಸ್ನೇಕ್ ಬೈಟ್ ಮಾರ್ಕು ಬಲಗಾಲಲ್ಲಿ ನೋಡಿದ್ವಿ, ಎಕ್ಸಾಮಿನ್ ಮಾಡಿದ್ವಿ. ತಕ್ಷಣ ಅದಕ್ಕೆ ಬ್ಲಡ್ ನಾವು ಹೋಲ್ ಬ್ಲಡ್ ಕ್ಲಾಟಿಂಗ್ ಟೈಮ್ ಅಂತೇಳಿ ನೋಡಬೇಕು. ಪೇಷಂಟು ಇದರದು ನ್ಯೂರೋಟಾಕ್ಸಿಕಾ ಅಥವಾ ಹಿಮೊರೋಜಿಕ್ ಟಾಕ್ಸಿಕ್ ಅಂತ ನೋಡೋದಕ್ಕೆ ಬ್ಲಡ್ನ ಡ್ರಾ ಮಾಡಿ ಇಟ್ಕೊತೀವಿ. ಅದನ್ನು 20 ನಿಮಿಷದಲ್ಲಿ ಅದು ರಕ್ತ ಹೆಪ್ಪುಕಟ್ಟುತ್ತೋ ಇಲ್ವೋ ಅಂತ ನೋಡಬೇಕು. ಆ ಪೇಷಂಟ್ದು ಬ್ಲಡ್ ಡ್ರಾ ಮಾಡ್ಕೊಂಡ್ವಿ. ತಕ್ಷಣ ಪೇಷಂಟ್ ಡ್ರೌಸಿ ಕಂಡೀಷನ್ನು ಸಿಸ್ಟಮಿಕ್ ರಿಯಾಕ್ಷನ್ ಆಗಿರೋ ಥರ ಕಾಣಿಸಿದ್ರಿಂದ ತಕ್ಷಣ ನಾವು ಅವ್ರಿಗೆ 6 ವಯಸ್ಸು ASVನ 500 ml NS ಒಳಗಡೆ ಹಾಕಿ ತಕ್ಷಣ ಪೇಷಂಟನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಹೈಯರ್ ಸೆಂಟ್ರಿಗೆ ರೆಫರ್ ಮಾಡಿದ್ವಿ. ನಮ್ಮ ಆಸ್ಪತ್ರೆಯಲ್ಲಿ ಅದಕ್ಕೆ ಏನು ಪ್ರಥಮ ಚಿಕಿತ್ಸೆ ಏನು ಕೊಡಬೇಕೋ ಅದನ್ನು ಯಾವುದೇ ರೀತಿಯಾದಂಥ ನ್ಯೂನತೆಗಳನ್ನು ಮಾಡ್ದಲೇ, ಯಾವುದೇ ಡಿಲೇ ಮಾಡ್ದಲೇ ಪೇಷಂಟ್ ಬಂದ ತಕ್ಷಣ ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ನ ಕೊಟ್ಟು ಹೆಚ್ಚಿನ ಚಿಕಿತ್ಸೆಗೆ ಉನ್ನತ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ವಿ. ಮತ್ತು ಪೇಷಂಟು ಡ್ರೌಸಿ ಇದ್ದರು. ನಮಗೆ ಆನ್ ದಿ ವೇ ಪೇಷಂಟು ಹೋಗಬೇಕಾದ್ರೆ ಆಂಬುಲೆನ್ಸ್ ಡ್ರೈವರು ಮತ್ತು ಅವ್ರ ಕಡೆ ರಿಲೇಟಿವ್ಸು ಮತ್ತು ನಮ್ಮನ್ನು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರು. ಇಲ್ಲಿ ಡ್ರೌಸಿ ಇದ್ದಾರೆ ಸರ್, ಬಟ್ ಆನ್ ದಿ ವೇ ಮಡಕ್ಷಿರ ಮೆಡಿಗೇಶಿಗೆ ಹೋಗ್ತಿದ್ದಂಗೆ ಒಂದು ಸ್ವಲ್ಪ ಐ ಓಪನಿಂಗ್ ಎಲ್ಲ ಮಾಡಿ ಪೇಷಂಟ್ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂತೇಳಿ ಸಹ ಅವ್ರ ಅಟೆಂಡರ್ಸನ್ನೇ ನಮಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದಾರೆ. ಅವರು ನಮಗೆ ಮಾಹಿತಿ ಅಂದರೆ ನಾವು 26 ಮೇ 2026ಕ್ಕೆ ನಾವು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ರೆಫರ್ ಮಾಡಿದ್ದು. ನಮಗೆ ಆ ಮಾಹಿತಿ ಕೊಟ್ಟಿದ್ದು ಆಸ್ಪತ್ರೆ 6ನೇ ತಾರೀಕು ಜೂನ್ 2026ಕ್ಕೆ ಮರಣ ಹೊಂದಿರ್ತಾರೆ ಅಂತ ಕೇಳಿದ್ವಿ. ಮತ್ತು ಬಟ್ ನಾವು ಅದೇ ರೀತಿ ಆ ಹಾಸ್ಪಿಟ್ಲ್ ಪೇಷಂಟ್ ಸಂಬಂಧಿಗಳು ಅಲ್ಲಿ ಹೋದಾಗ ಅಡ್ಮಿಟ್ ಆದಾಗ ಹೇಳಿದ್ದು, ಸರ್ ಇಲ್ಲೂ ASV ನೀವೇನು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಅದೇ ರೀತಿ ಸೇಮ್ ಟ್ರೀಟ್ಮೆಂಟ್ ಇಲ್ಲೂ ಕಂಟಿನ್ಯೂ ಮಾಡ್ತಿದ್ದಾರೆ, ASV ಕೊಡ್ತಿದ್ದಾರೆ. ಮತ್ತು ಅದು ಹಿಮೋಟಾಕ್ಸಿಕ್ ವೆನಮ್ ಅಂತೇಳಿ ಅವರು ಕಂಡಿಡ್ದು ಅದಕ್ಕೇನು ಟ್ರೀಟ್ಮೆಂಟ್ FFB ಟ್ರಾನ್ಸ್ಫ್ಯೂಷನು ಎಲ್ಲ ಮಾಡ್ತಿದ್ದಾರೆ. ಮತ್ತು 1-2 ದಿನ ಹಿಮೆಚೂರಿ ಅಂತ ಹೇಳ್ತೀವಿ, ಯೂರಿನಲ್ಲಿ ಬ್ಲಡ್ ಬರೋದು, ಮತ್ತು ರಕ್ತ ಎಲ್ಲ ಬ್ಲೀಡಾಗಿ ಲಂಗ್ಸ್ ಒಳಗಡೆನೂ ರಕ್ತ ತುಂಬಿಕೊಂಡಿದೆ, ಮತ್ತು ಮೆದುಳಲ್ಲೂ ಸಹ ರಕ್ತಸ್ರಾವ ಆಗಿದೆ ಅಂತ ಹೇಳ್ತಿದ್ದಾರೆ ಅಂತೇಳಿ ಅವ್ರ ರಿಲೇಟಿವ್ಸು 2-3 ಡೇಸ್ ಅಡ್ಮಿಟ್ ಆದಮೇಲೆ ಸಹ ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಸಾರ್ವಜನಿಕ ವಲಯದಲ್ಲಿ ಒಂದಿದೆ, ರಾತ್ರಿ ಹೊತ್ತು ಡಾಕ್ಟರ್ಸು ಯಾರೂ ಇರ್ತಾ ಇರಲಿಲ್ಲ, ಮತ್ತು ಸಿಕ್ಕಿ ಪ್ರಾಬ್ಲಮ್ ಇದೆ. ಡ್ಯೂಟಿಯಲ್ಲಿ ಯಾರು ಇರಲ್ಲ, ಎಲ್ಲೋ ಒಂದು ಕೊಠಡಿಯಲ್ಲಿ ಹೋಗಿ ಮಲ್ಕೊತಾರೆ. ಇದು ಸಾರ್ವಜನಿಕ ವಲಯದಿಂದ ತುಂಬ ದೂರ ಬಂದಿದೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಸರ್, ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ನಾವು ಡ್ಯೂಟಿ ರೋಸ್ಟು ಮಂತ್ಲಿ ಒಂದ್ಸತಿ ಡ್ಯೂಟಿ ರೋಸ್ಟ್ ಆಗ್ತೀವಿ. ಈಗ 2 ಸ್ಟಾಫ್ ನರ್ಸು ಕ್ಯಾಶುಯಾಲಿಟಿಗೆ ಕೆಲಸ ಸಂಜೆ ಬಂದರೆ 6 ಗಂಟೆಗೆ ಬಂದರೆ ಬೆಳಗ್ಗೆ ತನಕ ಇರಬೇಕು ಅವರು ಗ್ರೂಪ್ ಡಿ. ಆಮೇಲೆ 2 ಸ್ಟಾಫ್ ನರ್ಸ್ ಇರ್ತಾರೆ, ಸಂಜೆ 6ಕ್ಕೆ ಬಂದರೆ ಬೆಳಗ್ಗೆ ತನಕ ಇರ್ತಾರೆ. ಒಬ್ಬರು ಡ್ಯೂಟಿ ಡಾಕ್ಟರ್ ಇರ್ತಾನೆ, ಅವರು
ಬರುತ್ತೆ, ಅವ್ರು 24 hours ನೋಡ್ಕೊತಾರೆ. ಜೊತೆಗೆ ಮೇಲೆ MCH ನಮ್ಮ ಹಾಸ್ಪಿಟ್ಲ್ ಆಗಿರೋದ್ರಿಂದ ಮಕ್ಕಳ ವಿಭಾಗದಲ್ಲಂತೂ ತೊಂದರೆ ಇಲ್ಲ, ಅಲ್ಲಿ ಸ್ಟಾಫ್ ನರ್ಸ್ಗಳು ಇರ್ತಾರೆ. ಜೊತೆಗೆ ಮಕ್ಕಳು ಈ ಸೆಕ್ಯೂರಿಟಿ ಒಂದನ್ನು ನಾವು ಮುಂದೆ ನೀವು ಹೇಳ್ದಂಗೆ ನಾವು ಮುಂದೆ ಸೆಕ್ಯೂರಿಟಿಗೋಸ್ಕರ ನಾನು ಪೊಲೀಸ್ಗೆ ನಾನು ಒಂದು ಲೆಟರ್ ಹಾಕಿದ್ದೆ. ಏನಪ್ಪ ಅಂದರೆ ಇಲ್ಲೊಬ್ಬರು ಪೊಲೀಸ್ ಚೌಕಿ ಮಾಡಬೇಕು ಅಂತ. ಅದಕ್ಕಿನ್ನೂ ಉತ್ತರ ಇಲ್ಲ. ಇದ್ರ ಬಗ್ಗೆ ಇನ್ನೂ ಗಮನ ಹರಿಸಿ ಮಾಡಿಸ್ತೀನಿ ಸರ್. ಪಾವಗಡ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ಬಾಬು ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನೀಡಿದರು. ಪಾವಗಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾಯಿ ಕಡಿತ ಮತ್ತು ಹಾವು ಕಡಿತಕ್ಕೆ ಔಷಧಿ ಸಾಕಷ್ಟು ಲಭ್ಯವಿದೆ, ಔಷಧಿಯ ಕೊರತೆ ಇಲ್ಲ ಮತ್ತು ಸರ್ಕಾರದ ಆದೇಶದಲ್ಲಿ ಪ್ರಾಥಮಿಕವಾಗಿ ಬೇಕಾಗಿರುವಂತಹ ಔಷಧಿಗಳ ಬಗ್ಗೆ ಸೂಚನೆ ನೀಡಿದೆಯೋ ಆ ಎಲ್ಲ ಔಷಧಿಗಳು ಆಸ್ಪತ್ರೆಯಲ್ಲಿ ಲಭ್ಯವಿವೆ ಎನ್ನುವ ಮಾಹಿತಿಯನ್ನು ಅವರು ಹೇಳಿದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಆತ MBBS ವಿದ್ಯಾರ್ಥಿ ಎಂದು ಹೇಳಲಾಗ್ತಾ ಇದೆ. ಆದರೆ ಒಂದು ಕ್ಲಾರಿಫಿಕೇಷನ್ ಕೊಡಬಹುದು. ಆತ ತುಮಕೂರಿನ ವರದರಾಜ ಕಾಲೇಜಿನಲ್ಲಿ ಪ್ಯಾರಾಮೆಡಿಕಲ್ ವಿದ್ಯಾಭ್ಯಾಸ ಮಾಡುತ್ತಿದ್ದ ಅನ್ನುವಂಥದ್ದು. ಎರಡನೇದು, ಆತ ಆಸ್ಪತ್ರೆಯಿಂದ ಮತ್ತು ಐಯರ್ ಸೆಂಟರ್ ಉನ್ನತ ಚಿಕಿತ್ಸೆಗಾಗಿ ಬೇರೆ ಕಡೆ ಕರೆದುಕೊಂಡು ಹೋಗುವಂತಹ ಮಾರ್ಗ ಮಧ್ಯದಲ್ಲಿಯೇ ಮೃತಪಟ್ಟಿದ್ದಾನೆ ಎನ್ನುವ ಮಾಹಿತಿಯೂ ಸಹ ಹರಿದಾಡ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಯಾರು ಶ್ರೇಯಸ್ ಇದ್ದಾನೆ ಅವರ ಕುಟುಂಬಸ್ಥರನ್ನು ಸಂಪರ್ಕಿಸಿದಂತಹ ಸಂದರ್ಭದಲ್ಲಿ ಸಿಕ್ಕ ಮಾಹಿತಿ, ಆತ ತುಮಕೂರಿನ ಸಿದ್ಧಗಂಗಾ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ICU ಮತ್ತು ಒಂದಷ್ಟು ಏನೆಲ್ಲ ಉನ್ನತ ಚಿಕಿತ್ಸೆ ಬೇಕಾಗಿರುತ್ತೋ ಆ ಚಿಕಿತ್ಸೆನೆಲ್ಲ ಕೊಡಿಸಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಅವರು ಫ್ಯಾಮಿಲಿಯವರು ಹೇಳ್ತಾರೆ. ಅದರ ಜೊತೆಗೆ ಪಾವಗಡ ಸಾರ್ವಜನಿಕ ಆಸ್ಪತ್ರೆಗೆ ಹಾವು ಕಡಿದ ನಂತರ ಶ್ರೇಯಸ್ನನ್ನು ಕರೆದುಕೊಂಡು ಬಂದಾಗ ಸರಿಯಾಗಿ ಚಿಕಿತ್ಸೆ ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿಯನ್ನು ಸಹ ಆ ಕುಟುಂಬಸ್ಥರು ಆರೋಪವನ್ನು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಕ್ಲಾರಿಫಿಕೇಷನ್ ಕೊಡಬೇಕು ಅದನ್ನು ಡಾಕ್ಟರ್ ನವೀನ್ ಅವರು ಕೊಟ್ಟಿದ್ದಾರೆ. ಇನ್ನು ಡಾಕ್ಟರ್ ನವೀನ್ ಹಾಗೂ ಡಾಕ್ಟರ್ ಗಣೇಶ್ ಬಾಬು ಅವರ ಜೊತೆ ಈ ಏನು ಶ್ರೇಯಸ್ ಮೃತಪಟ್ಟಿದ್ದಾನೆ ಅವರ ದೊಡ್ಡಮ್ಮ ಸಾವಿತ್ರಮ್ಮ ಎನ್ನುವಂಥವರು ಆರೋಗ್ಯ ಇಲಾಖೆಯಲ್ಲಿಯೇ ಕೆಲಸ ಮಾಡ್ತಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಅವರು ಸಹ ನಿರಂತರವಾಗಿ ಸಂಪರ್ಕದಲ್ಲಿದ್ದರು ಎನ್ನುವಂಥ ಮಾಹಿತಿಯನ್ನು ಡಾಕ್ಟರ್ ಗಣೇಶ್ ಬಾಬು ಅವರು ತಿಳಿಸಿದ್ದಾರೆ. ಏನೇ ಆಗಲಿ ಸಣ್ಣ ವಯಸ್ಸಿನಲ್ಲಿಯೇ ಹಲವು ಕನಸುಗಳನ್ನು ಕಂಡಿದ್ದ ಶ್ರೇಯಸ್ ನಮ್ಮನ್ನಗಲಿದ್ದಾರೆ. ಮಾಹಿತಿಯ ಪ್ರಕಾರ 3 ವರ್ಷಗಳ ಹಿಂದೆಯಷ್ಟೇ ಅವರ ತಂದೆಯೂ ಸಹ ಮೃತಪಟ್ಟಿದ್ದರು ಎನ್ನುವ ಮಾಹಿತಿಯನ್ನು ಪಡೆಯಲಾಗಿದೆ. ಅದರಿಂದಾಗಿ ಹೊಲ ಗದ್ದೆಗಳು ಮತ್ತು ಬೆಟ್ಟಗಳನ್ನು ಹತ್ತುವಂತಹ ಸಂದರ್ಭದಲ್ಲಿ ಅಗತ್ಯವಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪ್ರತಿಯೊಬ್ಬರೂ ತಗೋಬೇಕು. ತಮ್ಮ ಕಾಲುಗಳಿಗೆ ಶೂ ಹಾಕ್ಕೊಳ್ಳುವಂಥದ್ದು, ಜೊತೆಗೆ ಸಾಧ್ಯ ಆದಷ್ಟು ಗ್ಲೌಸ್ಗಳನ್ನು ಬಳಸ್ಕೊಳ್ಳುವಂಥದ್ದು, ಮುಂದೆ ನಡೀತಾ ಹೋದರೆ ಕೋಲಿನ ಮೂಲಕ ಶಬ್ದವನ್ನು ಮಾಡ್ತಾ ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತಾ ಹೋಗಬೇಕು ಅನ್ನುವಂಥದ್ದು ವೈದ್ಯರ ಒಂದು ವಿನಂತಿಯಾಗಿದೆ. ಈ ಒಂದು ಶ್ರೇಯಸ್ MBBS ವಿದ್ಯಾರ್ಥಿ ಶ್ರೇಯಸ್ ಎನ್ನುವರು ಮೃತಪಟ್ಟಿದ್ದಾರೆ. ಆಸ್ಪತ್ರೆಯ ನಿರ್ಲಕ್ಷ್ಯ ಎಂದು ಸಾರ್ವಜನಿಕ ವಲಯದಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ವೈರಲ್ ಆದ ಬೆನ್ನಲ್ಲೇ ಪಬ್ಲಿಕ್ ನ್ಯೂಸ್ ಇದರ ವಾಸ್ತವತೆಯನ್ನು ತೆರೆದಿಡುವಂತಹ ಕೆಲಸವನ್ನು ಮಾಡಿದೆ. ತಮ್ಮ ಅಭಿಪ್ರಾಯಗಳಿದ್ದರೆ ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ.